ನಾನು ಇವತ್ತು ಬಜೆಟ್ ದಿನ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ. ಅದರ ಹೈಲೈಟ್ಸನ್ನು ಹೇಳುವ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಎಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಏನೇನೋ ಏನೋ ಬೆಲೆಗಳೆಲ್ಲ ಇಳಿಯುತ್ತೆ, ವಿಶೇಷವಾಗಿ ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಎಲ್ಲ ಇಳಿಯುತ್ತೆ ಅಂತೆಲ್ಲ ಹೇಳಿಬಿಟ್ಟು. ಆಮೇಲೆ ಮಧ್ಯಮ ವರ್ಗದ ಮಹಿಳೆಯರಂತೂ ಚಿನ್ನದ ಬೆಲೆ ಇಳಿಯುತ್ತೆ, ಬೆಳ್ಳಿ ಬೆಲೆ ಇಳಿಯುತ್ತೆ ಅಂತ. ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ, ಬರೀ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಶುರುವಾಗಿದೆ. ನಿಫ್ಟಿ ಮತ್ತು BSE ಸೂಚ್ಯಂಕಗಳು ಅಲ್ಲಿ ಭಾರಿ ಕುಸಿತ ಕಾಣ್ತಾ ಇದೆ. ಯಾಕೆಂದರೆ ನಿರೀಕ್ಷೆ ಬೆಟ್ಟದಷ್ಟಿತ್ತು, ಆದರೆ ಇವರು ಬಂಡೆಗಲ್ಲನ್ನು ಏರೋ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಹೇಳೋ ಪ್ರಕಾರ ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿಬಿಟ್ಟು ಹೇಳ್ತಾ ಅವರ ಭಾಷಣವನ್ನು ಪ್ರಾರಂಭಿಸಿದ್ರು. ಬನ್ನಿ ಅದರ ಹೈಲೈಟ್ಸ್ ಏನೇನು ಹೇಳಿದ್ರು ಅನ್ನೋದನ್ನು ಒಂದ್ಸರಿ ನೋಡೋಣ. ಅವ್ರು ಹೇಳಿದ್ರು, ವಿಕಸಿತ ಭಾರತದತ್ತ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ, ನಮ್ಮ ಗ್ರೋತ್ ರೇಟ್ ಬಂದು 7% ಅಚೀವ್ ಮಾಡಿದ್ದೀವಿ ಅಂತ. ಅದಕ್ಕೆ ಎಲ್ಲರಿಂದ ತಮಗೆ ಗೊತ್ತು, BJPಯ ಸಂಸದರೆಲ್ಲ ಚಪ್ಪಾಳೆ ಹೊಡೆದ್ರು ಭಾಳ ಜೋರಾಗಿ. ನಾವು ಇದನ್ನು ಕರ್ತವ್ಯ ಭವನದಲ್ಲಿ ಪ್ರಪ್ರಥಮ ಬಾರಿಗೆ ಇದನ್ನು ನಾವು ಸಿದ್ಧಪಡಿಸಿದ್ವಿ ಬಜೆಟ್ನ ಅಂತ ಹೇಳಿದ್ರು. ಅದಕ್ಕೂ ಎಲ್ಲ ಏನು ಖುಷಿಯೋ ಖುಷಿ. ಈ ಥರದ ಖುಷಿ ಅವ್ರು ಹೇಳ್ತಾ ಮಂಡಿಸ್ತಾ ಹೋದ್ಮೇಲೆ ಯಾರಿಗೂ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರಿ ನಿರೀಕ್ಷೆ ಇತ್ತು. ಆದಾಯ ತೆರಿಗೆ ಇರ್ಬೋದು, ವಿನಾಯಿತಿ ತುಂಬ ಸಿಗಬಹುದು ಅಂತ. ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಜಾಗತಿಕ ಮಾರುಕಟ್ಟೆಯಲ್ಲೇ ಪರಿಸ್ಥಿತಿ ಏನು ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ, ಮತ್ತು ಬಹುತೇಕ ಎಲ್ಲ ಕಡೆ ಯುದ್ಧ ಸಂಘರ್ಷಗಳ ಕಾರ್ಮೋಡ ಕವಿದಿರೋದ್ರಿಂದ ಈ ಸಂದರ್ಭದಲ್ಲಿ ಭಾರತದಲ್ಲಿ ನಾವು ತುಂಬ ದೊಡ್ಡ ಪ್ರಮಾಣದ ಬಜೆಟ್ ಇದನ್ನು ಏನು ವಿನಾಯಿತಿಯನ್ನು ನಿರೀಕ್ಷಿಸೋಕ್ಕೂ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಮೆರಿಕ ನಮ್ಮ ಮೇಲೆ ಈಗಾಗಲೇ 50% ಸುಂಕ ಹೇರಿದೆ. ನಾವು ಈ ಬಜೆಟ್ನಿಂದ ಜಾಸ್ತಿ ಏನೋ ನಿರೀಕ್ಷೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ವಿಶೇಷ ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಮೆರಿಕದ ಸುಂಕ ಒಂದು ಒತ್ತಡ ನಮ್ಮ ಮೇಲೆ ಏನಿದೆ, ಅದರಲ್ಲಿ ನಾವು ಸಿಲುಕಿ ಒದ್ದಾಡ್ತಾ ಇದ್ದೀವಿ. ಬೆಳಿಗ್ಗೆ 50% ಅಂತ ಹೇಳಿದ್ರೆ ನಾಳೆ 100 ಅಂತ ಹೇಳ್ತಾರೆ. ಟ್ರಂಪ್ ಹುಚ್ಚಾಟಗಳ ನಡುವೆ ನಾವು ಒದ್ದಾಡ್ತಾ ಇದ್ದೀವಿ. ಇದರ ಮಧ್ಯೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಏನೋ ಒಂದು ಇವಾಗ ರಫ್ತಿಗೆ ಒಂದು ಒಪ್ಪಂದ ಆಗಿದೆ. ಅದು ಇನ್ನೂ ಶುರು ಆಗಬೇಕಲ್ಲ, ಅದೆಲ್ಲ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ಈ ಹಣದುಬ್ಬರವನ್ನು ಎದುರಿಸಲೇಬೇಕು, ಮತ್ತು ನಾವು ಹೆಚ್ಚು ಹಣ ನಮ್ಮ ಪಾಕೆಟ್ನಿಂದ ಹೋಗೋದನ್ನು ನಾವು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಈ ಒಂದೇ ಒಂದು ಇವ್ರು ಹೇಳಿದ್ರಲ್ಲಿ ಏನು ಸಮಾಧಾನದ ಸಂಗತಿ ಭಾರತೀಯರಿಗೆ ಅಂತ ಹೇಳಿದ್ರೆ, ಇವಾಗ ಭಾರತದಲ್ಲಿ ಕ್ಯಾನ್ಸರ್ ಯಾವ ರೀತಿ ಹರಡ್ತಾ ಇದೆ ಅಂತ ಹೇಳಿದ್ರೆ, ಅದನ್ನು ಒಂದು ಎದುರಿಸೋ ಸಲುವಾಗಿ 17 ಔಷಧಿಗಳ ಮೇಲೆ ಸುಂಕ ಕಡಿತವನ್ನು ಮಾಡಿದ್ದಾರೆ. ಇದಕ್ಕೆ ಡಯಾಬಿಟಿಸ್ ಔಷಧಿಗಳು ಸೇರಿದೆ. ಸೊ ಡಯಾಬಿಟಿಸ್ ತಮಗೆ ಗೊತ್ತು, ಇವಾಗ ವಿಶ್ವದಲ್ಲಿ ಭಾರತ ಡಯಾಬಿಟಿಸ್ ಕ್ಯಾಪಿಟಲ್, ರಾಜಧಾನಿ ಅಂತ ಹೇಳಿಬಿಟ್ಟು ಒಂದು ಹಣೆಪಟ್ಟಿಯನ್ನು ಅಂಟಿಸ್ಕೊಂಡಿದೆ. ನಮ್ಮಲ್ಲಿ ಬದಲಾಗ್ತಿರೋ ಜನಜೀವನ ಶೈಲಿ ಮತ್ತು ಒತ್ತಡ, ಇದರ ಕಾರಣದಿಂದ ಮಧುಮೇಹ ಅನ್ನೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರನ್ನು ಆವರಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಔಷಧಗಳ ಮೇಲೆ ಒಂದು ಸುಂಕ ವಿನಾಯಿತಿ ಕೊಡ್ತಾ ಇರೋದು ಜನಸಾಮಾನ್ಯರಿಗೆ ಬಹಳ ಒಂದು ಸಂತೋಷ ಅನ್ನೋಕ್ಕಿಂತ ಸಮಾಧಾನದ ವಿಷಯ ಅಂತ ಹೇಳ್ಬೋದು. ಹಾಗೆ ಇನ್ನೂ ಕೆಲವು ವಿಷಯಗಳನ್ನು ಅವ್ರು ಹೇಳಿದ್ರು. ಅದು ಏನಪ್ಪ ಅಂತ ಹೇಳಿದ್ರೆ, ಖೇಲೋ ಇಂಡಿಯಾ ಮಿಷನ್ನ ಪ್ರಾರಂಭಿಸ್ತೀವಿ ಅಂಥೇಳಿ, ಈ ಮೂಲಕ ತರಬೇತಿ ಮತ್ತು ಮೂಲಸೌಕರ್ಯ ಇವುಗಳನ್ನು ಒದಗಿಸ್ತೀವಿ ಅಂತ. ಆಮೇಲೆ 15 ಪುರಾತತ್ವ ಸ್ಥಳಗಳ ಅಭಿವೃದ್ಧಿ ಅಂಥೇಳಿ, ಪ್ರವಾಸೋದ್ಯಮಕ್ಕೂ ಈ ಮೂಲಕ ಒತ್ತು ಕೊಡ್ತೀವಿ ಅಂತ. ನಮಗೆ ಕರ್ನಾಟಕದ ಮಟ್ಟಿಗೆ ಒಂದು ಖುಷಿ ಅಂತ ಅನ್ನೋದಕ್ಕಿಂತ ಒಂದು ಕುತೂಹಲಕಾರಿ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಶ್ರೀಗಂಧ ಬೆಳೆಯೋರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ಯೋಜನೆಯನ್ನು ರೂಪಿಸ್ತೀವಿ ಅಂತ ಹೇಳಿದ್ರು. ಇದೇ ಥರ ವಾಲ್ನಟ್, ಹಾಗೆ ಬಾದಾಮಿ ಮತ್ತು ಪೈನ್ ನಟ್ ಇವುಗಳನ್ನೆಲ್ಲ ಬೆಳೆಯೋದಕ್ಕೆ ಉತ್ತೇಜನ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್, ಇದು ಮಾತ್ರ ಬಹಳ ಅನುಕೂಲ ಆಗುತ್ತೆ ಹೆಣ್ಣುಮಕ್ಕಳಿಗೆ, ಮಹಿಳಾ ಸಬಲೀಕರಣಕ್ಕೆ, ಮತ್ತು ಹೆಣ್ಣುಮಕ್ಕಳ ಇನ್ವಾಲ್ವ್ ಮಾಡೋದಕ್ಕೆ, ಲಿಂಗ ಸಮಾನತೆ ತರೋದಕ್ಕೆ ಬಹಳ ಅನುಕೂಲ. ಯಾಕೆಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸೋಕ್ಕೆ ಶಾಲಾ ಕಾಲೇಜುಗಳ
ವ್ಯವಸ್ಥೆ ಇಲ್ಲ, ಅವರು ನಗರಕ್ಕೆ ಬರಲೇಬೇಕು. ಅಟ್ಲೀಸ್ಟ್ ಜಿಲ್ಲಾ ಹಾಸ್ಟೆಲ್ಗಳು ಇದ್ದರೆ ಹೆಣ್ಮಕ್ಳಿಗೆ ಬಹಳ ಅನುಕೂಲ ಆಗುತ್ತೆ. ಇದು ಒಂದು ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಹಾಗೆ ಹೈಸ್ಪೀಡ್ ರೈಲಂತೂ ಈ 7 ರಾಜ್ಯಗಳು, ಅದರಲ್ಲಿ ಬೆಂಗಳೂರು, ಚೆನ್ನೈ, ವಾರಣಾಸಿ ಇವು ಬಹಳ ಮುಖ್ಯವಾಗಿದೆ, ಹೈದ್ರಾಬಾದ್ ಇವೆಲ್ಲ ಸೇರಿದೆ. ಸೊ ಹೈಸ್ಪೀಡ್ ರೈಲ್ ಬಂದರೆ ನಮಗೂ ಬಹಳ ಅನುಕೂಲ ಆಗುತ್ತೆ. ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ 2% ಆದಾಯ ಕಡಿತ. ವಿಶೇಷವಾಗಿ ಏನು ಗೊತ್ತಾ, ವೈದ್ಯಕೀಯ ಶಿಕ್ಷಣದಲ್ಲಿ 5% 2ಕ್ಕೆ ತಂದಿರೋದು ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ಶಿಕ್ಷಣ ಮಾಡೋರಿಗೆ. ಆಮೇಲೆ ಮದ್ಯ, ಸಿಗರೇಟು ಇದೆಲ್ಲ ಗೊತ್ತೇ ಇತ್ತು, ಏರಿಕೆ ಆಗೇ ಆಗುತ್ತೆ ಅಂಥೇಳಿ. ಬೀಡಿ ದರ ಕಡಿಮೆ ಅಂತ ಹೇಳಿದ್ದಾರೆ. ಇದು ಒಂಥರ ಕುತೂಹಲಕಾರಿ ಅಂತ ಅನ್ನಿಸ್ತು, ಯಾಕಪ್ಪ ಅಂತ. ಆಮೇಲೆ CNG, ಬಯೋಗ್ಯಾಸ್ ಇವುಗಳ ಇಳಿಕೆ ಆಗಿದೆ. ಸೋಲಾರ್ ಬಿಡಿ ಭಾಗಗಳು, ಆಮೇಲೆ ವಿಶೇಷವಾಗಿ ಮೈಕ್ರೋವೇವ್ ಇಳಿಸೋ ಅವಶ್ಯಕತೆ ಈ ಸಂದರ್ಭದಲ್ಲಿ ಇತ್ತ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕ್ಯಾನ್ಸರ್ ವ್ಯಾಪಕವಾಗಿ ಹಬ್ಬುತ್ತಿರೋದ್ರಿಂದ, ಮತ್ತು ಮೈಕ್ರೋವೇವ್ನಲ್ಲಿ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಅವೇರ್ನೆಸ್ ಬಂದಿಲ್ಲ. ಸ್ಟೀಲ್ ಒಳಭಾಗದಲ್ಲಿ ಇರುವಂತಹ ಪಾತ್ರೆಗಳಲ್ಲಿ ಅಡುಗೆ ಮಾಡಬಹುದು ಅಂತ ನಮ್ಮ ಗೃಹಿಣಿಯರಿಗೆ ಮೈಕ್ರೋವೇವ್ನಲ್ಲಿ. ಹಾಗಾಗಿ ಪ್ಲಾಸ್ಟಿಕ್ನಲ್ಲೇ ಬಳಸ್ತಾ ಇರೋದ್ರಿಂದ ಕ್ಯಾನ್ಸರ್ ಹರಡೋದಕ್ಕೆ ಇದು ಕೂಡ ಕಾರಣ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಮೈಕ್ರೋವೇವ್ಗೆ ಯಾಕೆ ಇಳಿಸಿದ್ರು ಬೆಲೆನ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಚರ್ಮ ಉತ್ಪನ್ನಗಳು ಕಡಿಮೆ ಆಗಿದೆ. ಕಸ್ಟಮ್ ಸುಂಕವನ್ನು ಏಕರೂಪ ದರ ತರೋದಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಮೀನುಗಾರಿಕೆ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ, ಅದಕ್ಕೆ ಸಾಕಷ್ಟು ಕ್ರಮಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಫ್ರೀ ಆಫ್ ಡ್ಯೂಟಿ ಯಾವುದಪ್ಪ ಅಂತ ಹೇಳಿದ್ರೆ, ಭಾರತೀಯ ದೋಣಿಗಳಲ್ಲಿ ಮೀನುಗಾರಿಕೆ ಮಾಡಿ ಮೀನು ಹಿಡಿದು ಅದನ್ನು ಏನು ನೀವು ರಫ್ತು ಮಾಡ್ತೀರಿ, ಅದಕ್ಕೆ ವಿದೇಶಿ ದೋಣಿಗಳಲ್ಲಿ ನೀವು ಮೀನುಗಾರಿಕೆ ಮಾಡಿದ್ದು ಭಾರತೀಯರು, ಇದನ್ನು ಕೇವಲ ಎಕ್ಸ್ಪೋರ್ಟ್ ಅಂತಿವೆ ಹೊರತು ಇದನ್ನು ಇಂಡಿಜಿನಸ್ ಬಳಕೆಗೆ ಅಂದರೆ ದೇಸಿ ಬಳಕೆಗೆ ದುಬಾರಿ ಔಷಧಗಳ ಆಮದು ಸುಂಕ ವಿನಾಯಿತಿ ಅಂತ ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕೇರ್ ಗಿವರ್ಸ್ಗೆ ಟ್ರೈನಿಂಗ್ ಕೊಡ್ತೀವಿ ಅಂತ. ಕೇರ್ ಗಿವರ್ಸ್ ಅಂತ ಹೇಳಿದ್ರೆ, ಈ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಮಕ್ಕಳೆಲ್ಲ ಅಪ್ಪ ಅಮ್ಮನ ಬಿಟ್ಬಿಟ್ಟು ವಿದೇಶಕ್ಕೆ ಓದೋದಕ್ಕೆ ಹೋಗ್ತಾರೆ. ಇಲ್ಲಿ ವೃದ್ಧ ಮಾತಾಪಿತರಿರ್ತಾರೆ, ಅವರಿಗೆ ಕಾಯಿಲೆ ಇರುತ್ತೆ, ವೃದ್ಧಾಪ್ಯದ ಒಂದು ಸಮಸ್ಯೆಗಳಿರುತ್ತೆ. ಅವರಿಗೆ ಕೇರ್ ಗಿವರ್ಸ್ ಅಂದರೆ ಅವರ ಒಂದು ಕಾಳಜಿ ಮಾಡೋ ಅಂಥವರು ಬೇಕಿರುತ್ತೆ. ಸೊ ಅಂಥವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ನಾವು ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಂತೆ ವ್ಯವಸ್ಥೆನ, ಇದನ್ನು ಹೇಳಿದರೆ. ಆಮೇಲೆ ಬಯೋಫಾರ್ಮಾಗೆ 10,000 ಕೋಟಿ ಬಯೋಫಾರ್ಮಾಗೆ ಅಂತ ಹೇಳಿದ್ದಾರೆ. ಆಮೇಲೆ MSME ಮಧ್ಯಮ ಹಾಗೂ ಸಣ್ಣ ಕೈಗಾರಿಕೆಗಳಿಗೆ ಇದಕ್ಕೆ 10,000 ಕೋಟಿಯನ್ನು ತೆಗೆದಿರಿಸಿದ್ದಾರೆ. ಸೊ ಇವೆಲ್ಲ ಕೆಲವು ಒಳ್ಳೆಯ ವಿಷಯಗಳಿವೆ. ಆದರೂ ಇದು ಈ ಸರಿಯ ಬಜೆಟ್ 6ಕ್ಕೆ ಏರೂ ಇಲ್ಲ, 3ಕ್ಕೆ ಇಳದೂ ಇಲ್ಲ ಅಂತ ನಾವು ಹೇಳ್ಬೋದು. ಮಧ್ಯಮ ವರ್ಗದವರ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ, ಒಂದು ಮಾತ್ರ ಬಹಳ ಜನರಿಗೆ ಸಿಟ್ಟು ಬರ್ಸಿರೋದೇನು ಅಂದರೆ, ಗುಜರಾತಿನ ಜಾಮ್ನಗರದಲ್ಲಿ WHO ಕೇಂದ್ರ ಸ್ಥಾಪನೆಗೆ ಅನುಮತಿ ಕೊಟ್ಟಿರೋದು. ಯಾಕೆ ಗುಜರಾತ್ನ ಜಾಮ್ನಗರದಲ್ಲಿ ಬೇಕಿತ್ತು? ತಮಗೆಲ್ರಿಗೂ ಗೊತ್ತು, ಜಾಮ್ನಗರ ಅಂತ ಹೇಳಿದ್ರೆ ಅಂಬಾನಿ ಊರು ಅಂತ ಹೇಳ್ಬಿಟ್ಟು. ಅದನ್ನು ಬೇರೆ ಎಲ್ಲೋ ಹಿಂದುಳಿದ ಪ್ರದೇಶದಲ್ಲಿ ಮಾಡ್ಬೋದಿತ್ತಲ್ಲ ಅಂತ. ಗೊತ್ತಿದೆ ಸರ್ಕಾರ ಯಾರ ಮರ್ಜಿಲಿದೆ, ಯಾರ ಮಾತು ನಡೆಯುತ್ತೆ ಅಂಥೇಳಿ. ಸೊ ಆ ಒಂದು ಕಾರಣದಿಂದ ಇಂಥ ನಿರ್ಧಾರ ತಗೊಂಡಿರ್ಬೋದು ಅಂತಲೂ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹೊತ್ತಿಗೆ ಇಷ್ಟು ಹೈಲೈಟ್ಸನ್ನು ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ.